ಮತದಾನದ ಪ್ರಮಾಣದ ಆಧಾರದ ಮೇಲೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಬಹುದು ಅನ್ನೋದನ್ನು ಎಕ್ಸಿಟ್ ಪೋಲ್ ಅಲ್ಲ, ಇದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ವಿ, ಎಕ್ಸಿಟ್ ಪೋಲ್ ಅಲ್ಲ. ಬಟ್ ಕೆಲವೊಂದಷ್ಟು ಇಂಡಿಕೇಶನ್ಗಳು ಸಿಗ್ತವೆ ಪರ್ಸೆಂಟೇಜ್ಗಳ ಆಧಾರದ ಮೇಲೆ. ಬೆಂಗಳೂರು ಗ್ರಾಮೀಣ ಈ 14 ಕ್ಷೇತ್ರಗಳ ಪೈಕಿ, ಅಫ್ಕೋರ್ಸ್ 28 ಕ್ಷೇತ್ರಗಳ ಪೈಕಿ, ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚಿನ ಕುತೂಹಲ ಮೂಡಿಸಿರೋದು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ. ಅದರ ವಿವರಗಳನ್ನು ನೋಡಿದ್ರಿ. ಅದಾದ ಮೇಲೆ ಮಂಡ್ಯ, ವೆಂಕಟರಮಣಗೌಡ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಗೆ ಸಾಕ್ಷಿಯಾಗಿರುವ ಮಂಡ್ಯ ನೋಡಿದ್ರಿ. ಈಗ ಹಾಸನ ಕಳೆದ ಸಲಕ್ಕಿಂತ 0.4% ವೋಟಿಂಗ್ ಜಾಸ್ತಿ ಆಗಿದೆ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕಳೆದ ಸಲಕ್ಕಿಂತ 0.4% ವೋಟಿಂಗ್ ಜಾಸ್ತಿ ಆಗಿದೆ. 73.4% 2014ರಲ್ಲಿ, 77.3% 2019ರಲ್ಲಿ, ಈ ಸಲ 77.7% ವೋಟಿಂಗ್ ಆಗಿರೋದು. 0.4% ಹೆಚ್ಚುವರಿ ಮತದಾನ. ಅಬ್ಸಲ್ಯೂಟ್ ನಂಬರ್ಗೆ ಬಂದರೆ 70,313 ಮತಗಳು ಹೆಚ್ಚುವರಿಯಾಗಿ ಚಲಾವಣೆಗೊಂಡಿದ್ದಾವೆ ಕಳೆದ ಸಲಕ್ಕೆ ಹೋಲಿಸಿದರೆ. 70,313. ಮತ್ತೊಮ್ಮೆ ಹೇಳ್ತೀನಿ, ವೋಟರ್ ಲಿಸ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ, ಹೊಸ ಹೆಸರುಗಳು ಸೇರಿಕೊಳ್ತಾ ಇದ್ದಾವೆ. ಈ ನಂಬರ್ಗಳನ್ನು ಕನ್ಸಿಡರ್ ಮಾಡೋದಕ್ಕಿಂತ 70,313 ಮತಗಳು ಹೆಚ್ಚುವರಿಯಾಗಿ ಅಫ್ಕೋರ್ಸ್ ಅಂದರೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ 2,91,000, ದಟ್ಸ್ ಅ ಬಿಗ್ ನಂಬರ್. ಹಾಸನದಂಥ ಕ್ಷೇತ್ರಕ್ಕೆ ಓಕೆ ನಂಬರ್. ಇದನ್ನೇನು ಬಹಳ ಸೀರಿಯಸ್ ಆಗಿ 70,313 ಮತಗಳು ಅಂತಲ್ಲ. ಇದರಲ್ಲಿ ಯಾರು ಎಷ್ಟೆಷ್ಟು ತಗೊಂಡಿರ್ಬೋದು ಅನ್ನೋ ಪರ್ಸೆಂಟೇಜ್ ಇಂಟ್ರೆಸ್ಟಿಂಗ್. ಆದರೆ 0.4% ಮತದಾನ ಹೆಚ್ಚಾಗಿದೆ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಫೇಸಲ್ಲಿ ಮತದಾನ ಬಹಳಷ್ಟು ಕಡೆ ಕಡಿಮೆ ಆಗಿತ್ತು. ಫಸ್ಟ್ ಫೇಸಲ್ಲಿ ಅಂದರೆ ನೀವು ನಾರ್ತ್ ಇಂಡಿಯನ್ ಕೆಲ ರಾಜ್ಯಗಳಲ್ಲಿ. ಹೌದು. ಬಟ್ ಕರ್ನಾಟಕದಲ್ಲಿ ನಾವು ನಿನ್ನೆ 5 ಗಂಟೆವರೆಗೆ ಮತದಾನ ನೋಡಿ ನಾನು ಅಂದ್ಕೊಂಡಿದ್ದೆ 1% ಕಡಿಮೆ ಆಗ್ಬೋದೇನೋ ಅಂತ. ಬಟ್ ಎಲ್ಲ ಕಡೆ 1% ಮತದಾನ ಜಾಸ್ತಿ ಆಗಿದೆ. ಬಟ್ ಓವರಾಲ್ 1% ಕಡಿಮೆ ಅದು. ಬೆಂಗಳೂರು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅದಕ್ಕೆ. ನೋಡಿ, ನೀವು ಬೆಂಗಳೂರಿನ ಕ್ಷೇತ್ರಗಳಲ್ಲಿ ನಾನು ಆಗಲೂ ಕೂಡ ಹೇಳಿದೆ, ಬೆಂಗಳೂರಿನ ಕ್ಷೇತ್ರವಾರು ನೋಡಿದಾಗ ನೀವು ಬೆಂಗಳೂರಲ್ಲಿ ವೋಟರ್ ಬೇಸ್ ಜಾಸ್ತಿ ಇರುತ್ತೆ, ಹೀಗಾಗಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ನಿಮಗೆ ಎಲ್ಲ ಕಡೆ ಬೆಂಗಳೂರು ಹೊರತುಪಡಿಸಿದರೆ 1% ಮತದಾನ ಜಾಸ್ತಿ ಆಗ್ತಾ ಇರೋದು ಏನು ಇಂಡಿಕೇಶನ್ನು ಅಂತಕ್ಕಂಥದ್ರ ಬಗ್ಗೆ ಡಿಟೇಲಿಂಗ್ ಅಸೆಂಬ್ಲಿ ವೈಸ್, ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡ್ಬೇಕಾಗುತ್ತೆ. ಕರೆಕ್ಟ್. ಮತ್ತು ಅದರಲ್ಲೂ ನೀವು ಅಂದರೆ ಈಗ ನಮ್ಮ ಬಳಿಯ ಡೇಟಾ ಇರಲ್ಲ, ಯಾರು ಕ್ಷೇತ್ರದಲ್ಲಿ ತಾಲೂಕಿನಲ್ಲಿರ್ತಾರೋ ಯಾವ ಏರಿಯಾದಲ್ಲಿ ಜಾಸ್ತಿ ಆಗಿದೆ, ಯಾರು ಹೊರಗಡೆ ಜಾಸ್ತಿ ಬಂದಿದ್ದಾರೆ. ದಿಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಡೇಟಾ. 8 ಕ್ಷೇತ್ರ, 8ರಲ್ಲಿ ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ, ಕಡೂರು. ಅತಿ ಹೆಚ್ಚಾಗಿರೋದು ಹೊಳೆನರಸೀಪುರದಲ್ಲಿ 82% ಆಗಿದೆ. 80.63% ಶ್ರವಣಬೆಳಗೊಳದಲ್ಲಿ, ಅರಸೀಕೆರೆಯಲ್ಲಿ 80.41%. ಉಳಿದಂತೆ ಮಿನಿಮಮ್ ಆಗಿರೋದು ಹಾಸನದಲ್ಲಿ 69.27%, ಹಾಸನ ಸಿಟಿ. ಅದೇ ನನಗನ್ಸುತ್ತೆ ನೋಡಿ, ಈ ಕ್ಷೇತ್ರ ಕೂಡ ಡಿಸೈಡ್ ಆಗ್ತಕ್ಕಂಥ 2 ಅಂಶಗಳು. ಒಂದು, ಹಾಸನದ ಒಂದು CD ಕಾಂಡ ಕೊನೆಯ 2 ದಿನ ತುಂಬ ಸದ್ದು ಮಾಡ್ತು. ಅದರ ಇಂಪ್ಯಾಕ್ಟ್ ಸಿಟಿಯಲ್ಲೇನು, ಗ್ರಾಮೀಣ ಭಾಗಗಳಲ್ಲಿ. ರಿಪೋರ್ಟರ್ ಹರೀಶ್ ಇದ್ದಾರೆ, ಕೇಳಿ ಅವ್ರನ್ನ ಪ್ಲೀಸ್. ಹರೀಶ್ ಇದ್ದಾರೆ, ನಮ್ಮ ರಿಪೋರ್ಟರ್, ಹಾಸನ ರಿಪೋರ್ಟರ್ ಹರೀಶ್ ಇದ್ದಾರೆ. ಹರೀಶ್, ಪ್ರಶಾಂತ್ ಮಾತಾಡ್ತಾರೆ. ಹರೀಶ್, ಒಂದು ರೀತಿ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಕುತೂಹಲ ಇದ್ದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೊನೆಯ 2 ದಿನ ಹಾಸನ ತುಂಬ ಸದ್ದು ಮಾಡ್ತಾ ಇತ್ತು. ಈ ಸಿಡಿಗಳು ಇದು ಚುನಾವಣೆ ಹೊಸ್ತಿಲಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ನಾವು ಹಿಂದೆ ನೋಡಿದ್ವಿ. ವಾಟ್ ಈಸ್ ದ ಇಂಪ್ಯಾಕ್ಟ್ ಆನ್ ವೋಟರ್ಸ್? ಶಹರ ಭಾಗ ಮತ್ತು ಗ್ರಾಮೀಣ ಭಾಗ, 2ನೇ ಪ್ರಶ್ನೆಗೂ ನೀವು ಉತ್ತರ ಕೊಟ್ಬಿಡಿ. ಬಿಜೆಪಿಯ ಮತದಾರರು ಏನು ಮಾಡಿದ್ರು, ಯಾವ ಕಡೆ ಹೊರಳಿದ್ರು? ಪ್ರಶಾಂತ್, ನಿಮ್ಮ ಮೊದಲನೇ ಪ್ರಶ್ನೆಗಳದಾದರೆ ಏನು CD ಕಾಂಡ ಇದೆ, ಈ ಬಗ್ಗೆ ನಗರ ಪ್ರದೇಶದ ಮತದಾರರಿಗೆ ಒಂದಷ್ಟು ಇಂಪ್ಯಾಕ್ಟ್ ಆದಂತೆ CD ಕಾಂಡದಿಂದ ಇಂಪ್ಯಾಕ್ಟ್ ಆದಂತೆ ಕಂಡು ಬರುತ್ತೆ.
ಅದಕ್ಕೆ ಸಾಕ್ಷಿ ಎಂಬಂತೆ ಹಾಸನ ನಗರದಲ್ಲಿ ವೋಟಿಂಗ್ ಪ್ಯಾಟ್ರನ್ ನೋಡಿದಾಗ 69 ಪಾಯಿಂಟ್ ವೋಟ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಒಂದು ಕಡೆ ಆ ಸಿ ಡಿ ಕಾಂಡದ ಎಫೆಕ್ಟ್ ಆಯಿತಾ ಅನ್ನುವಂತಹದ್ದು ಚರ್ಚೆಗೆ ಗ್ರಾಸ ಆಗಿದೆ. ಇನ್ನು ಹೊಳೆನರಸೀಪುರದಲ್ಲಿ 82% ವೋಟ್ ಆಗಿದೆ. ಇದನ್ನು ನೋಡಿದಾಗ ಜನರಿಗೆ ಏನು ಹೊಳೆನರಸೀಪುರ ಅಂದರೆ ರಾಜಕೀಯ ಅಂತ ಹೇಳ್ತೀವಿ, ಆ ರಾಜಕೀಯದ ಹೊರತಾಗಿ ಹೊಳೆನರಸೀಪುರ ಎಲ್ಲ ಇಲ್ಲ ಅನ್ನುವಂಥ ಏನು ಚರ್ಚೆ ಇದೆ, ಅದಕ್ಕೆ ಅವೇರ್ನೆಸ್ ಉಂಟಾಗೋ ರೀತಿಯಲ್ಲಿ ಎಲ್ಲರೂ ಸಹ ಎಚ್ಚರದಿಂದ ಮತದಾನಕ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹೊಳೆನರಸೀಪುರ. ಪ್ರಶಾಂತ್, ಇದು ಈ ಬಾರಿ ಹಾಸನ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ NDA ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇನ್ನು ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೆ, ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಹಾಸನದ ರಿಸಲ್ಟ್ ಏನಾಗುತ್ತೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಗನ ರಿಸಲ್ಟ್ ಏನಾಗ್ಬೋದು ಅಂತ ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಕ್ಷೇತ್ರದಲ್ಲಿ ಹಾಸನವೂ ಸಹ ಒಂದಾಗಿದೆ. ಪ್ರಶಾಂತ್, ಇದು ಹಾಸನ ನಗರ ಭಾಗದಲ್ಲಿ ಸಿ ಡಿ ಕಾಂಡದಿಂದ ಒಂದಷ್ಟು ಇಂಪ್ಯಾಕ್ಟ್ ಆದಂತೆ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪ್ರಶಾಂತ್, ಬಟ್ BJPಯ ಮತದಾರ ಅಂದರೆ ಈಗ ಹಾಸನ ನಗರ ಪ್ರೀತಮ್ ಗೌಡ್ರ ಪಕ್ಕಾ ಮತದಾರರಿದ್ದಾರೆ. ಬೇಲೂರು, ಸಕಲೇಶ್ಪುರ 2 ಕ್ಷೇತ್ರಗಳಲ್ಲಿ BJPಯ ಶಾಸಕರಿದ್ದರು. ಕಾಂಗ್ರೆಸ್ 2 ಶಾಸಕರನ್ನು ಹೊಂದಿದ್ರು. ಈಗ ಶ್ರೇಯಸ್ ಪಟೇಲ್ ಹೊಳೆ ನರಸೀಪುರದವರಾದ್ದರಿಂದ ಹೊಳೆ ನರಸೀಪುರದಲ್ಲಿ ಇಬ್ಬರು ನ್ಯೂಟ್ರಲೈಸ್ ಆಗುತ್ತೆ. ಬಟ್ BJPಯ ಮತದಾರರು ಏನು ಮಾಡಿದ್ದಾರೆ, ಯಾಕಂದರೆ ಅವರು ಪ್ರಿಡಾಮಿನೆಂಟ್ಲಿ JDS ಇದ್ದವರು. ಅವರ ಒಲವು ನಿಲುವು ಏನಾಗಿದೆ ಗ್ರೌಂಡಲ್ಲಿ? ಪ್ರಶಾಂತ್, ಸಕಲೇಶ್ಪುರ ಕ್ಷೇತ್ರದಲ್ಲಿ BJPಯ ಶಾಸಕ ಸಿಮೆಂಟ್ ಮಂಜು ಅವರಿದ್ದಾರೆ. ಬೇಲೂರು ಕ್ಷೇತ್ರದಲ್ಲಿ ಹುಲ್ಲಳ್ಳಿ ಸುರೇಶ್ ಇದ್ದಾರೆ. ಈ 2 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತ ಚಲಾವಣೆ BJP ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸಹ ಚಲಾವಣೆ ಮಾಡಿರುವಂಥ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇದೆ. ಎಲ್ಲರೂ ಸಹ ಒಗ್ಗಟ್ಟಿನಿಂದ ಬೇಲೂರು ಮತ್ತು ಸಕಲೇಶ್ಪುರದಲ್ಲಿ NDA ಅಭ್ಯರ್ಥಿಯ ಪರವಾಗಿ ಹೆಚ್ಚಿನ ಒಲವನ್ನು ಹೊಂದಿದ್ರು. ನಂತರದಲ್ಲಿ ಅದು ಮತದಾನದಲ್ಲೂ ಸಹ ತೋರಿಸಿದ್ದಾರೆ ಅನ್ನುವಂಥದ್ದು ಸದ್ಯ ಚರ್ಚೆಯಲ್ಲಿರ್ತಕ್ಕಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಪ್ರಾಬಲ್ಯವನ್ನು ಹೊಂದಿದಂಥ ನಾಯಕರಾಗಿದ್ದರು. ಆದರೆ ಕಡೆಯವರೆಗೂ ಸಹ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣವರ ಪರವಾಗಿ ಎಲ್ಲೂ ಸಹ ಬಹಿರಂಗ ಪ್ರಚಾರದಲ್ಲಿ ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಕಾಣಿಸ್ಕೊಳ್ಳೋದಿಲ್ಲ ಪ್ರೀತಮ್ ಗೌಡರು. ಅವರಿಗೆ ಮನಸ್ಸೊಳಗೆ ಮುನಿಸು ಇದ್ದೇ ಇತ್ತು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಪ್ರೀತಮ್ ಗೌಡರು ಮತ್ತು ಪ್ರೀತಮ್ ಗೌಡರ ಬೆಂಬಲಿಗರು ಶ್ರೇಯಸ್ ಪಟೇಲ್ ಅವರ ಪರವಾಗಿ ಕೆಲಸವನ್ನು ಮಾಡಿದ್ದೇ ಆದರೆ ಅದು ಈ ಸಲದ ಫಲಿತಾಂಶದಲ್ಲಿ ಎಫೆಕ್ಟನ್ನು ಬೀರುತ್ತೆ ಅನ್ನುವಂಥದ್ದು ಸದ್ಯ ರಾಜಕೀಯ ಪರಿಣಿತರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ನಲ್ಲಿ ಗೊತ್ತಾಗಲಿದೆ. ಆದರೆ ಹಾಸನ ನಗರದಲ್ಲಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರ ಬೆಂಬಲಿಗರು ಸಂಪೂರ್ಣವಾಗಿ NDA ಅಭ್ಯರ್ಥಿಯ ವಿರೋಧವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಚುನಾವಣೆಯ ನಂತರದಲ್ಲಿ ಕಂಡು ಬರ್ತಿರ್ತಕ್ಕಂತಹ ಒಂದು ವಿಚಾರ ಆಗಿದೆ. ಪ್ರಶಾಂತ್, ಹರೀಶ್, ನಾನು ಪದೇ ಪದೇ CD ಪ್ರಸ್ತಾಪಿಸ್ತಿದ್ದೀನಿ ಅಂತಲ್ಲ, ಆದರೆ ಕುತೂಹಲದಿಂದ ಕೇಳ್ತಾ ಇದ್ದೀನಿ. ಹಿಂದೆ ಒಂದು CD ಬಂದಾಗ ಜನ ಚಪ್ಪರ್ಸ್ ನೋಡಿದ್ರು, ಬಟ್ ಚುನಾವಣೆಯಲ್ಲಿ ಇಫೆಕ್ಟ್ ಇರಲ್ಲ, ಮಾತಾಡ್ಕೋತಾರೆ. ನೀವು ತಳಮಟ್ಟದಲ್ಲಿ ಜನರನ್ನು, ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ಕಡೆ ಹೆಣ್ಮಕ್ಳನ್ನು ಮಾತಾಡಿಸಿದಾಗ ಅವ್ರು ಹೇಗೆ ಇದನ್ನು ನೋಡ್ತಾರೆ, ಹೇಗೆ ಅವರ ಪೊಲಿಟಿಕಲ್ ವ್ಯೂ ಪಾಯಿಂಟ್ ಬದಲಾಗತ್ತಾ? ಪ್ರಶಾಂತ್, ಈ CD-ಯಲ್ಲಿ ನೋಡಿದವರ ಪ್ರಕಾರ ಹೇಳೋದಂದರೆ ಕೆಲವು ಈ ವಿಕೃತವಾಗಿರ್ತಕ್ಕಂಥ ವಿಚಾರಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಎಜುಕೇಟೆಡ್ ಪೀಪಲ್ ಏನಿದ್ದಾರೆ, ಹಾಸನ ನಗರ ಇರ್ಬೋದು, ಬೇರೆ ಬೇರೆ ಭಾಗದ ನಗರ ಏನಿದೆ, ಇದು CD 3 ದಿನ ಚುನಾವಣೆ ಮತದಾನ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬಿಡುಗಡೆ ಆಗಿತ್ತು ಅಂತ ಹೇಳಲಾಗ್ತದೆ. ಹೀಗಾಗಿ ಅದನ್ನು ಆದರೆ ನಗರ ಭಾಗದಲ್ಲಿ ಇದ್ದಂತಹ ಎಜುಕೇಟೆಡ್ ಪೀಪಲ್ ಮೇಕ್ ಆರ್ ಬ್ರೇಕ್ ಇರೋದೇ ಕೊನೆಯ 3 ದಿವಸ ಯಾರ್ಯಾರು ಹೆಂಗೆ ಪ್ರಚಾರ ಮಾಡ್ತಾರೆ ಅಂತ ಅದನ್ನು TV ಹೌದು ಅಜಿತ್. ಆದರೆ ಈ CD ವಿಚಾರ ಏನಿದೆ, ಇದು CD ಆಗಲಿ ಅಥವಾ ಪೆನ್ ಡ್ರೈವ್ ಅಂತ ಏನಿತ್ತು, ಪೆನ್ ಡ್ರೈವನ್ನು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದಕ್ಕೆ, ಒಂದಷ್ಟು ಹಳ್ಳಿಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹದ್ದು. ಜೊತೆಗೆ ಮೊಬೈಲ್ಗಳ ಮೂಲಕ ಶೇರ್ ಮಾಡಲಾಗಿದೆ. ಜೊತೆಗೆ ಮಾಧ್ಯಮಗಳಲ್ಲಿ ಏನು ಸ್ಟೇ ಇದ್ದಿದ್ದರಿಂದ, ಒಂದು ವಿಚಾರದಲ್ಲಿ ಅದಕ್ಕೆ ಒಂದು ರೀತಿಯ ತಡೆ ಇದ್ದಿದ್ದರಿಂದ ಅದನ್ನು ಮಾಧ್ಯಮಗಳ ಮೂಲಕ ಜನರಿಗೆ ರೀಚ್ ಆಗಿಲ್ಲ. ಹೀಗಾಗಿ ಹಳ್ಳಿ ಭಾಗಕ್ಕೆ ಈ ವಿಚಾರ ರೀಚ್ ಆಗಿಲ್ಲ ಅಂತ. ಆದರೆ ನಗರ ಭಾಗದಲ್ಲಿ ಈ CD ವಿಚಾರ ಸಾಕಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅಫಿಷಿಯಲ್ಸು, ಎಜುಕೇಟೆಡ್ ಪೀಪಲ್ಸು ಈ CD ವಿಚಾರವಾಗಿ ಚರ್ಚೆಯನ್ನು ಮಾಡಿ ಒಂದು ಮತದಾನವನ್ನು ಮಾಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ.
ಸಿ ಡಿ ವಿಚಾರ ಅಂತೂ ಹಾಸನ ರಿಸಲ್ಟ್ ಮೇಲೆ ಪರಿಣಾಮವನ್ನು ಅದು ಎಷ್ಟರ ಮಟ್ಟಿಗೆ ಬೀರುತ್ತೆ ಅನ್ನೋದಕ್ಕಿಂತ ಪರಿಣಾಮ ಬೀರುತ್ತೆ ಅನ್ನುವಂತಹದ್ದಂತೂ ವಿಚಾರ ಈಗ ಸದ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿದೆ. ಅಜಿತ್ ಅನ್ನೋ ಸಿ ಡಿ ವಿಚಾರದಲ್ಲಿ ಒಂದು ರೀತಿ ಮುಜುಗರಕ್ಕೆ ಒಳಗಾಗುವ ರೀತಿಯಲ್ಲಿ ಈ ಒಂದು ಸಿ ಡಿ ಇದೆ ಅನ್ನುವಂತಹದ್ದು ಒಂದು ಕಡೆ ಕೆಲವು ಅವರ ಜೊತೆಯಲ್ಲಿದ್ದವರಿಗೆ ಸಹ ಈ ಸಿ ಡಿ ವಿಷಯ ಬಂದ ನಂತರದಲ್ಲಿ ಚುನಾವಣೆಯಲ್ಲಿ ಮತವನ್ನು ಕೇಳಲಿಕ್ಕೆ ಹಿಂದೇಟಾಕುವಂತಹ ಒಂದು ಪ್ರಸಂಗ ಎದುರಾಯಿತು ಅಂತಲೂ ಕೆಲವು ಕಡೆ ಹೇಳಲಾಗ್ತಾ ಇದೆ. ನಂತರದಲ್ಲಿ ವೋಟಿಂಗ್ ಬೂತ್ಗಳಲ್ಲೂ ಸಹ ಕೆಲವು ಈ ವಿಚಾರವನ್ನು ಸಿ ಡಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಮುಜುಗರಕ್ಕೆ ಒಳಗಾಗುವಂಥ ಪ್ರಸಂಗವೂ ಸಹ ಜೆ ಡಿ ಎಸ್ ಕಾರ್ಯಕರ್ತರ ಮುಖಂಡರಿಗೆ ಎದುರಾಯಿತು ಅನ್ನುವಂತಹದ್ದು. ಇವನ್ನು ಗಮನಿಸಿದಾಗ ಸಿ ಡಿ ಕಾಂಡ ಏನಿದೆ ಇದು ನಿಜವಾಗಲೂ ಈ ಚುನಾವಣೆಯ ಮೇಲೆ ಈ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರ್ತಕ್ಕಂಥದ್ದನ್ನು ಪ್ರಜ್ಞಾವಂತರು ಚರ್ಚೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಒಂದು ಆಂಟಿ ಇನ್ಕಂಬನ್ಸಿ ಇದೆ, ಬಿ ಜೆ ಪಿ ಅವರೇ ಹೇಳ್ತಾ ಇದ್ದಾರೆ ಟಿಕೆಟ್ ಬದಲಾಯಿಸಿ ಅನ್ನುವ ಸುದ್ದಿಗಳಿದ್ವು. ಮೈತ್ರಿ ಆದ ನಂತರ ಬಿ ಜೆ ಪಿ ಜೆ ಡಿ ಎಸ್ ಸೇರಿದ್ರೆ ಒಂದು ಸ್ಮೂತ್ ಸೇಲಿಂಗ್ ಆಗಬಹುದು ಪ್ರಜ್ವಲ್ ರೇವಣ್ಣಗೆ ಅನ್ನುವ ಸುದ್ದಿ ಕೊನೆಯ ದಿನಗಳಲ್ಲಿ ಬಂದಂಥ ಸಿ ಡಿ ಮತ್ತೆ ಈ ಕ್ಷೇತ್ರವನ್ನು ಟಫ್ ಮಾಡಿ ಇಟ್ಟಿದೆ. ಈ ಕ್ಷೇತ್ರದ ರಿಸಲ್ಟ್ಸ್ ನೋಡಿ, ಅದು ದೇವೇಗೌಡರ ಮೊಮ್ಮಗ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ, ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಪ್ರವರ್ಧಮಾನಕ್ಕೆ ಬರ್ತಾ ಪ್ರವರ್ಧಮಾನ ಅಂತ ಹೇಳಲ್ಲ ನಾನು, ದೇವೇಗೌಡರ ನಂತರದ ಒಂದೊಬ್ಬ ಮಾಸ್ ಲೀಡರ್ ಆಗಿ ಬೆಳೀತಕ್ಕಂಥ ಆಕಾಂಕ್ಷೆ ಉಳಿತಕ್ಕಂಥವ್ರು. ಇವೆಲ್ಲ ಇಂಪ್ಯಾಕ್ಟ್ ಹಾಸನದ ರಿಸಲ್ಟ್ ಏನಾಗುತ್ತೆ ಅನ್ನೋದು ಕೂಡ ಭಾಳ ಎಕ್ಸಾಕ್ಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.